ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. 4 ಮಂದಿ ಲಪುಟ್ರು ಬಸವಣ್ಣನ ನಕ್ಸಲೈಟ್ ಮಾಡ್ಯಾರ. ಅವರು ಅದಕ್ಕೆ ಎಂ ಬಿ ಪಾಲ್ರು ನೇತೃತ್ವ ಹೇಳ್ತಾರೆ, ಕನ್ನೇರ ಮಠ ಸ್ವಾಮಿಗಳು ಕ್ಷಮಾ ಬೇಡಬೇಕು, ನಾನೇ ಕಾಲ ಹಿಡಿದು ಕರ್ಕೊಂಡ್ ಬರ್ತೇನೆ ಅಂತ ಹೇಳ್ಯಾರ. ಇಲ್ರಿ, ಇವ್ರ ಕಾಲ ಇವ್ರು ಕ್ಷಮೆ ಹಾಕ್ಬಿಡ್ತಾರೆ. ಬಸವಣ್ಣನ ಚರಿತ್ರೆನೇ ಎಂ ಬಿ ಪಾಲ್ರು ಓದಿಲ್ಲ. ಏನು ಅನುಭವ ಮಂಟಪದಲ್ಲಿದ್ದಂಥವ್ರೆ ಅಕ್ಕಮಹಾದೇವಿಯ ವಚನದಾಗೂ ಸಹಿತ ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗತಿಗೆ ಬಗ್ಗೆ, ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ. ಅಂದ್ರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ. ವೀರಶೈವರು ಲಿಂಗಾಯತರೇ ವೀರಶೈವರು. ಕೆಲವೊಂದು ಕಾಲ ಕ್ರಮೇಣ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸಿವಿ. ನಾವು ಬರ್ಸಿದ ಎಲ್ಲ ನಮ್ಮ ಶಾಲಿ ಸೈಡ್ ಬಿಟ್ಟು ತೆಗೆದು ನೋಡ್ರಿ, ನಿಮ್ದು ಯಾರ್ದು ಇದ್ರು ಹಿಂದೂ ಲಿಂಗಾಯತ ಐತಿ. ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ 6 ಧರ್ಮಗಳು ಈ ದೇಶದಲ್ಲಿ ಧರ್ಮ ತದವು. ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ, ವೀರಶೈವರು ಹಿಂದೂ ಧರ್ಮದ ಭಾಗ. ಪಂಚಪೀಠಗಳು ಬೇರೆ ಇಲ್ಲ, ಬಸವಣ್ಣ ಬೇರೆ ಇಲ್ಲ. ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನ, ಕೆಟ್ಟ ಸಂಪ್ರದಾಯಗಳನ್ನ ಬಹಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮತ್ತು ಅನೇಕ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು. ಮೊದಲ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ. ಅದನ್ನ ಜ್ಯೋತಿಬಾ ಫುಲೆ ಅವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದ್ರೆ ಯಾರು? ಸಾವಿತ್ರಿಬಾಯಿ ಫುಲೆ. ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ. ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು. ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ. ಬ್ರಾಹ್ಮಣರಲ್ಲೂ ಶೈವ ಸಂಪ್ರದಾಯ ಇದೆ. ಅಲ್ಲಿ ಶಿವನ ಭಕ್ತರು ಅದಾರೆ, ವೈಷ್ಣವರು ಅದಾರೆ. ಇವ್ರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂತ ಒಂದು ಕೆಲವೊಂದು ಜನ ಇವತ್ತೇನು ಕನೇರಿ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು, ಅವ್ರ ಚಪ್ಪಲಿಲಿ ಹೊಡಿದ್ ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ, ಇವರೆಲ್ಲ ಗುಂಡಾಗಳು. ಬಸವಣ್ಣನ ಅನ್ಯಾಯಗಳು. ಬಸವಣ್ಣಿಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರು ವಚನದಾಗ ಹೇಳ್ತಾರೆ, ಯಾರಿಗೂ ತೊಂದರೆ ಮಾಡಬಾರ್ದು, ಯಾವುದು ಇಲ್ಲ, ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗ್ಬೇಕು, ಕಾಯಕವೇ ಕೈಲಾಸ. ಈಗೇನ ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ಟೊಪ್ಪಿಗೆ ಹಾಕೊಂಡು, ಕೇಸರಿ ಟೊಪ್ಪಿಗೆ ಯಾರ್ದು? ಸನಾತನ ಹಿಂದೂ ಧರ್ಮದ್ದು. ನೀವು ಯಾವ್ದಾರು ಬೇರೆ ಟೊಪ್ಪಿಗೆ ಹಾಕೋರಿ. ಅಲ್ಲಿ ಲಿಂಗಾಯತ ಮುಸ್ಲಿಂ ಒಂದತ್ತೇಳಿ ಅವ ಯಾರು ನಮ್ಮ ಶಾನ್ ಯಾವ್ದೋ ಸ್ವಾಮಿ ಒಬ್ಬ ಹೇಳ್ತಾನ, ಅಲ್ಲಿ ನಮ್ಮ ಇನ್ನೊಬ್ಬ ಅದಾನ ನಿಜಗುಣ ಅನ್ನೊಂದು ಒಬ್ಬವ, ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ. ಇಲ್ಲ, ಇಲ್ಲಿ ಇಲ್ಲ, ಲಿಂಗಾಲೇಶ್ವರ ಜ್ಞಾನೋದಯ ಆಗಿದೆ. ಜ್ಞಾನೇಶ್ವರ ಶಾನೇ ಹಳ್ಳಿ. ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ, ಮುಸಲ್ರು ಮಣ್ಣು ಮಾಡ್ತಾರ. ಲಿಂಗಾಯತರು ಚಿಕನ್ ಮಟನ್ ತಿಂತಾರ, ಮುಸಲ್ಮಾನರು ಮಟನ್ ಚಿಕನ್ ತಿಂತಾರ ಅಂದಂಗ ಆಯ್ತದ. ಗೊತ್ತಿರ್ತಾರ ಲಿಂಗಾಯತರು. ಇಂಥ ಸ್ವಾಮಿಗಳು, ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕೊಂಡಾರ. ಮೊದಲು ಅದು ಕ್ಯಾಮಿ ತೆಗಿಬೇಕು. ಫಸ್ಟ್ ಸನಾತನ ಧರ್ಮ ಹಿಂದೂ, ನಾವು ಹಿಂದೂ ಅಲ್ಲ ಪಟ್ಟಕ್ಕನೆ ಅವರು ಭಗವದ್ ಏನ್ ಹಾಕೋತಾರ ತೆಗೆದು ಅವ್ರದ್ದು ಒಂದು ಯಾವ್ದಾರ ಬಣ್ಣ ಮಾಡ್ಕೋಬೇಕು. ಅಲ್ಕಂದ್ರೆ ಇಸ್ಲಾಮದ ಐತಿ ಹಸರು ಹಾಕೊಂಡು ಹೇಳ್ಯಾರ. ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದಾಗ ಆಶೀರ್ವಾದ ಹಿಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ಬೇಕು. ಯಾಕಂದ್ರೆ ಹಿಂದೂ ಅಲ್ಲಲ್ಲ. ಉಲ್ಟಾ ಸಾಬರ್ದೋಡ ಕೊಟ್ಟಾರಂದ್ರೆ ಉಲ್ಟಾನೇ ಕೈ ಮಾಡೋದು. ಎಲ್ಲರಿಗೆ ಆಶೀರ್ವಾದ ಅನ್ಬಾರ್ದು. ಸಬ್ಕೋ ಸಲಾಮ್ ಅಂತ ಇದೆಲ್ಲ ಕಳ್ರು. ಸುಮ್ಮನೆ ಕನೇರಿ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರ್ಲಿ. ಇವರೆಲ್ಲ ಇವ್ರು ಯಾರು ಮಾಡ್ಯಾರ? ನಾ ಕೇಳ್ತೀನಿ, ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು. ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕೂಡ್ಸಿರಿ, ನೀವು ಪೀಠ ತ್ಯಾಗ ಮಾಡ್ರಿ. ದಲಿತರನ್ನ ನೀವು ಆದರ್ಶ ಅಂತ ಹೇಳ್ತಿರಲ್ಲ. ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು. ಅವ್ರ ಅನುಭವ ಮಂಟಪದ ಅಧ್ಯಕ್ಷ ಮಾಡಿದ್ವಿ. ನೀವು ಅಧ್ಯಕ್ಷರು ಮಾಡ್ರಿಪ್ಪ. ನಮ್ಮ ಆದರ್ಶನ ಸ್ವಾಮಿಗಳದಾರ ಮಾಡ್ರಿ, ಅವ್ರನ್ನ ಅಧ್ಯಕ್ಷ. ಇಡೀ ಬಸವಣ್ಣನ ಅನ್ಯಾಯನೇ ಅದಾರ. ಮಾದಾರ ಚೆನ್ನಯ್ಯರು ದಲಿತ ಸಮುದಾಯದವ್ರು ಅದಾರ. ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ. ಅಂಥವ್ರನ್ನ ಇವತ್ತು ನೀವು ಮಾಡ್ರಿ. ದಲಿತರನ್ನೊಬ್ಬರ ನಮ್ಮ ಸ್ವಾಮಿಗಳನ್ನ ಮಾಡ್ರಿ.
ನೀವೇ ಹಿಡ್ಕೊಂಡು ಕೂತೀರಿ ಲಿಂಗಾಯತ್ರಿ ಎಲ್ಲಾ ಪೀಠಗಳು ಚಲೋ ಚಲೋ ಶಿಕ್ಷಣ ಸಂಸ್ಥೆ ಇವತ್ತು ತೆಗ್ದಿರಿ. 8 ಮಂದಿ ಮಕ್ಕಳಿಗೆ ನೀವು ಪುಕ್ಕಟ ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ನೀವೆಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಅದಾವ್ರಿ. ಇವ್ರೇನು ಬಸವಣ್ಣನ ತತ್ವ ಹೇಳೋರು ಅದಾರಲ್ಲ, ಇವ್ರೇನು ಕಡಿಮೆ ಇಲ್ಲ. ನೀವು 8 ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ. 8 ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರತ್ತೇನ ಹೇಳ್ತಾರಲ್ಲ ಅಂಥವ್ರ ಕಾಲನಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿದ್ರೆ, ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರಿ. ಯಾವ್ದಾರ ದಲಿತ ಕರಿಗೆ ಹೋಗಿ ಅನ್ನೋ ಸ್ವಾಮಿಗಳೇ. ಇವರು ಯಾವ ದಲಿತ ಬರೀ ಲಿಂಗಾಯತರ ಮನೆಗೆ ಹೋಗ್ತಾರ, ಪಾದ ಪೂಜೆ ಮಾಡ್ಕೋತಾರ. ನಾವು ಮಠ ಕಟ್ತೀವಿ, ಅದನ್ನ ಕಟ್ತೀವಿ, ಪಟ್ಟಿ ಹರಿತಾರ, ಪಾದ ಪೂಜೆ ಮಾಡ್ಕೋತಾರ, ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರ. ಇಂಥ ಸ್ವಾಮಿಗಳಿಂದ ಇವ್ರು ನಕ್ಸಲೈಟ್ ವಿಚಾರಧಾರೆ ಇರುವಂತ ಸ್ವಾಮಿ. ಇನ್ನೊಬ್ಬ ಅವನೋ ಮಾತನ್ನ ಹುಚ್ಚು ಚಕ್ರ ಮಾತಾಡಣ, ಅವ ಹಾಕೊಂಡಿದ್ದೆ ಕ್ಯಾಮಿ. ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡಿ. ಇಲ್ಲಕಂದ್ರ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡ್ಲಿಕ್ಕೆ, ವೀರಶೈವ ಪಂಚಪೀಠದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಾವೆಲ್ಲ ವೀರಶೈವ ಲಿಂಗಾಯತರ ಅದೀವಿ. ನೀವು ಒಂದು 10 ಪೈಸಾ ಹುಟ್ಟಿರಿ, ನೀವು ಸುಳ್ಳು ಹೇಳಿ. ಬಂಡತರ ತೋರಿಸ್ತಾ ಇದ್ದಾರೆ ಸಿದ್ದೇಶ್. ಎಂ.ಬಿ. ಪಾಟೀಲ್ ರೀ, ಇಷ್ಟೇ ನಾ ಕೇಳ್ತೀನಿ. ನೀವು ಇದನ್ನೇ ನೀವು ಮಾಡ್ಲಕತ್ರ ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತದೆ. ಬರೀ ಲಿಂಗಾಯತರ ಓಟ್ ಹಾಕ್ಲಿ. ಲಿಂಗಾಯತರು ಎಟ್ಟದಾರ? ಎಲ್ಲಾರ ಮನ್ಯಾಗ ಪಂಚಪೀಠದವ್ರು ಅದಾರ. ಲಿಂಗಾಯತರು ಒಳಗ ಎಲ್ಲಾ ಕ್ಯಾಮಿ ಹಾಕೊಂಡಾರ ಕಾಲು ಮುಗಿತಾರ. ಇವ್ರಿಗೆ ಈ ಬೇರೆ ಡ್ರೆಸ್ ಹಾಕೊಂಡ್ ನಿಂದ್ರ ತಡ್ರಿ, ಯಾರು ಕಾಲು ಮುಗಿರತ್ತ? ಹಸಿರು ಹಾಕೊಂಡ್ ನಿಂದ್ರ ತಡ್ರಿ. ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ. ಅದಕ್ಕೆ ಎಂ.ಬಿ. ಪಾಟೀಲ್ರು ಇದು ಅತಿ ಆಯ್ತು, ನಿಮ್ಮದು ಅತಿ ಆಯ್ತು. ನಿಮ್ಮ ಹಿಂದಿರುವಂತ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ, ಅವನಿಂದ ನೀವು ಹಾಳಾಗಲಕತ್ತೀರಿ. ನೀವು ಅದನ್ನು ಬಿಡ್ಬೇಕಿದು. ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿನೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ. ಮೊನ್ನೆ ನೀವು ಏನು ಮಾಡಿದ್ರಿ, ಸರಳ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 2 ತಿಂಗಳು ಅಡ್ಡಾಡಾರ ಸ್ವಾಮಿಗಳು ಅಭಿಯಾನ. ಅದ್ರಾಗ ಏನ್ ಹೇಳ್ಯಾರ, ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳ್ಯಾಗ ಹೋಗಿರಿ, ಯಾವ ಫೋಟೋ ಇಡ್ಬೇಡ್ರಿ, ನಮ್ದೇ ಫೋಟೋ ಇಡ್ರಿ, ನಮ್ದೇ ಪಾದ ಪೂಜೆ ಮಾಡ್ರಿ, ಬಸವಣ್ಣನೊಂದು ಇಡ್ರಿ, ನಮ್ದೊಂದು ಇಡ್ರಿ ಅನ್ನಂಗೆ ಹೇಳ್ಯಾರ. ಅದಕ್ಕ ನಾವು ಬಸವಣ್ಣಂದು ಇಡೋರೆ, ಪಂಚಪೀಠದ ಇಡೋರೆ. ನಮ್ಮ ಹೃದಯದಾಗ ರಾಮನು ಅದಾನ, ಸೀತಾನು ಅದಾರ, ಲಕ್ಷ್ಮಣ ಅದಾನ, ಕೃಷ್ಣನು ಅದಾನ. ಎಲ್ಲಾರನು ನಾವು ನಂಬೋರೆ ಸನಾತನ ಧರ್ಮಿಗಳು. ಎಂ.ಬಿ. ಪಾಟೀಲ್ ಹೆಂಗಾದ್ರೆ ಅವ್ರ ಮನ್ಯಾಗ ಎಲ್ಲ ದೇವ್ರು ತೆಗೆದು ಹೋಗಿದಾರೇನೋ, ಅವ್ರ ಮನ್ಯಾಗ ಜಗಲಿ ಮ್ಯಾಗ. ಇವ್ರು ಏನ್ ಮಾಡ್ತಾರ ಸರ್, ನೀವು ಎಲ್ಲಾ ದೇವ್ರಿಗೆ ಹೋಗ್ತೀರಪ್ಪ. ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ, ನಿಮ್ಮ ಮನೆ ದೇವ್ರ ಅಂತೇಳಿ ಬರೀ ಮಹಾಲಕ್ಷ್ಮಿಗೆ ಹೋಗ್ತೀರಿ. ಇವೆಲ್ಲ ಬಿಡ್ಬೇಕಲ್ಲ. ನೀವು ಲಿಂಗಾಯತರು ಯಾವನು ದೇವ್ರ ನಂಬೋದಿಲ್ಲ. ನಾವು ಸಾಬ್ರಂಗ ನಾವು ಬರೀ ಲಿಂಗಾನೇ ನಂಬ್ತೀವಿ. ಯಾಕಂದ್ರೆ ಇಸ್ಲಾಂ ನಾವು ಒಂದದಿ ಶಾನೆ ಹಳ್ಳಿ. ಅವ್ನು ನಿಜಗುಣಾನಂದ ಹೇಳ್ತಾನಲ್ಲ, ಏನ್ ಹೇಳ್ತಾನ ನಿಜಗುಣಾನಂದ? ಕಲ್ಲು ದೇವರು. ಇದು ಈ ಲಿಂಗ ಎದ್ರಲ್ಲೇ ಮಾಡ್ತಾರ್ರಿ. ಈಶ್ವರ ಎದ್ರದ ಲಿಂಗ ಅದಾವ, ಲಿಂಗ ಐತಿ, ಅದನ್ನೇ ಪೂಜೆ ಮಾಡ್ತೀರಿ ಕೈಗಿಟ್ಕೊಂಡು. ಬಸವಣ್ಣವ್ರು ಎಲ್ಲರೇ ನೀವು ಮಗ ಕೂಡಲ ಸಂಗಮ ದೇವ ಅಲ್ಲಾರ್ದಾನೆ ಏನ್ ಬೇರೆ ಅಂದ್ರೆ, ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರನ ಅವತಾರ. ಪ್ರತಿಯೊಂದು ವಚನ ಮುಗಿದ ಮ್ಯಾಗ ಕೂಡಲ ಸಂಗಮ ದೇವ ತಂದಾರ. ಬಸವಣ್ಣವರು ನಾಸ್ತಿಕರಲ್ಲ, ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ. ಬಸವಣ್ಣವರು ಸಮಾಜದ ಅಂಕುಡೊಂಕಗಳನ್ನ ತೆಗೆಯುವಂತ ಕೆಲಸ ಮಾಡ್ಯಾರ. ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ. ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ, ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು? ಬಸವಣ್ಣವರ. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು, ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದಿಲ್ಲ. ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದಿಲ್ಲ. ಎಲ್ಲರೂ ನಾವು ಮೊದಲು ಓಂ ಶ್ರೀ ಲಿಂಗಾಯನ ಮಾನೆ ಹತ್ತಿದ್ವಿ, ಓಂ ಶ್ರೀ ಗುರು ಲಿಂಗಾಯನ ಮಾಡ್ತಿದ್ವಿ. ಈಗ ಇವ್ರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದ, ಅದಕ್ಕೆ ಓಂ ತೆಗೆದು ಶ್ರೀ ಗುರು ಲಿಂಗ, ಮುಂದೆ ಶ್ರೀನು ಹಿಂದೂ ಧರ್ಮದ್ದೇ, ನಮ ಅನ್ನೋದು ಹಿಂದೂ ಧರ್ಮದ್ದೇ. ಇವ್ರು ಏನಾರ ಬದಲಾವಣೆ, ನಮ ಶಿವಾಯ ಅಂದ್ರೇನು ಅದು ಸಂಸ್ಕೃತಿ, ಅದು ಸನಾತನ ಧರ್ಮದ್ದೇ. ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕ. ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ.
ಬಸವಣ್ಣ ಯಾರ ಹೆಸರು ಏನು ಬಸವರಮ್ಮ ಐತಲ್ಲ? ಇಲ್ಲ, ಬಸವಣ್ಣನು ಹಿಂದೂ, ನಾವು ಹಿಂದೂ. ಅವ್ರು ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ, ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ಉಳ್ಕಿದವ್ರ ಎದೆಯಲ್ಲಿ ರಾಮ, ಸೀತಾ, ಲಕ್ಷ್ಮಣ ಅದಾರ ಹೇಳ್ತಾರೆ. ಹೌದು, ನಾನು ಲಿಂಗಾಯತ ಅದೀನಿ, ನಾನು ರಾಮ ಅದಾನ, ನನ್ನ ಮಗನ ಹೆಸರು ರಾಮ ಐತಿ, ನಮ್ಮ ಅಪ್ಪನ ಹೆಸರು ರಾಮ ಐತಿ. ನಾವು ಇಟ್ಕೊಂಡಪ್ಪ, ನೀ ಏನು ಮಾಡಾಕದಿ? ನಮ್ಗೆ ರಾಮನು ಬೇಕು, ರಾಮನೇ ಆದರ್ಶ ಪುರುಷ. ಬಸವಣ್ಣನು ಬೇಕು, ಶಿವಾಜಿ ಮಹಾರಾಜರು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿ ಎಂ ಬಿ ಪಾಲ್ರ, ಈ ನಾಟಕ ಕಂಪನಿ ಬಂದ್ ಮಾಡ್ರಿ, ಬಂದ್ ಮಾಡ್ಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀವಿ. ಮತ್ತೆ ನೀವು ಹೋದ್ ಸಲ ಲಿಂಗಾಯತ ಧರ್ಮ ಓಡಾಡಿ ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಪಿ ಪಾಟೀಲ್ರು. ಕಾಶಿ ಪೀಠದಕ್ಕೆ ಹೋದ್ರು, ಶ್ರೀಶೈಲ ಪೀಠಕ್ಕೆ ಹೋದ್ರು, ರಂಭಾಪುರಿ ಪೀಠಕ್ಕೆ ಹೋದ್ರು, ಕಾಲು ಮುಗಿದ್ರು, ಬಹಳ ಪುಷ್ಪಗಳನ್ನು ಕೊಟ್ಟರು, ನಮಸ್ಕಾರ ಮಾಡ್ಬೋದು. ಯಾಕೆ ಹೋದ್ರಪ್ಪ? ಲಿಂಗಾಯತ ವೀರಶೈವರು ವಿರೋಧ ಇಲ್ಲ, ಪಂಚಪೀಠದಲ್ಲಿ ವಿರೋಧ ಮಾಡ್ಲಕತ್ತೀರಿ ನೀವು ಲಿಂಗಾಯತರು ಅಂತೇಳಿ. ಹಾಗಾದ್ರೆ ನೀವ್ ಯಾಕೆ ಹೋಗ್ತೀರಿ? ಮತ್ ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು, ಅದೇನು ಶರಣ ಸ್ವಾಮಿ ಏನೋ ಮಾಡಿದ್ರು, ಬಸವ ಸಂಸ್ಕೃತಿ. ಅದ್ರೊಳಗೆ ಒಂದು ರೆಸಲ್ಯೂಷನ್ ನೀವು ಟರಾವದಾಗ ನೋಡ್ರಿ, ಮೊದ್ಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದೂಗಳೇ. ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದ್ರು? ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ, ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ. ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾವಿರಾಗ್ಯಾರ. ಆ ಟಿಪ್ಪು ಸುಲ್ತಾನನ್ನ ಖಡ್ಗಕ್ಕೆ ಹಂಚಿ, ಔರಂಗಜೇಬನ ಖಡ್ಗಕ್ಕೆ ಹಂಚಿ ಸಾವಿರಾಗ್ಯಾರ. ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸ ತೆಗೀರಿ, ಅವರು ಹಿಂದೂಗಳೇ, ಅವರು ಒಪ್ಲಕತ್ತಾರ ಹಿಂದೂಗಳೇ ಅಂತ. ಅದಕ್ಕೆ ನಾ ಹೇಳ್ತೀನಿ, ಎಂ ಪಿ ಪಾಟೀಲ್ರ, ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ್ಸ ಹೊಡಿಲಾಕತ್ತಿರಲ್ಲ, ಇದು ಮತ್ತೆ ಪಶ್ಚಾತ್ತಾಪ ಪಡ್ತೀರಿ. ಸೋಮಿಗೆ ಸರಿಯಿಂದ ಕನೇರ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಕೊಡುವುದಿಲ್ಲ. ಒಂದಿಲ್ಲ ಒಂದ್ ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ. ನೀವೇನಾದ್ರು ಉಪದ್ಯಾಪಿ ಮಾಡಿದ್ರಿ, ಆ ಸಭೆಯಲ್ಲಿ ಏನೋ ಗಡ್ಡ ಮಾಡಿದ್ರಿ, ನಿಮ್ಗೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋದು ನಮ್ಗೂ ಗೊತ್ತು, ನಾವು ಕೊಡ್ತೀವಿ. ನೀವು ಸುಮ್ಮ ಮುಖ ಮತ್ತು ಪಿತ ಎರಡು ಮುಚ್ಕೊಂಡು ಸುಮ್ಮನೆ. ಸರ್, ಈಗ ಕನ್ನಡ ಶ್ರೀಗಳು ಏನಂದ್ರ ಲಿಂಗಾಯತ ಸಮಾಜಗಳ ಬಗ್ಗೆ ಕೆಟ್ಟದಾಗಿ ಭಾಷೆ ಬಳಸಿದ್ದಾರೆ. ಇಲ್ಲಿ ಶಾಂತಿಗೆ ಧಕ್ಕೆ ಆಗುತ್ತ ಅನ್ನೋ ಕಾರಣಕ್ಕೆ ಅವ್ರನ್ನ ಏನ್ ಶಾಂತಿಗೆ ಧಕ್ಕೆ? ಆ ನಿಜಗುಣಾನಂದ್ ಏನೇನ್ ಮಾತಾಡೋಣ, ಲಕ್ಷ್ಮಿ ಬಗ್ಗೆ ಏನೇನ್ ಮಾತಾಡೋಣ, ನಿಜಗುಣಾನಂದ್ ಹಿಂದೂ ಧರ್ಮದ ಬಗ್ಗೆ ಏನ್ ಮಾತಾಡೋಣ, ಗೋಗಳ ಬಗ್ಗೆ ಏನ್ ಮಾತಾಡ, ನಮ್ಮ ವೀರಭದ್ರ ಬಗ್ಗೆ ಇಲ್ಕಲ್ ಸ್ವಾಮಿ ಏನ್ ಮಾತಾಡ, ಅವ ಗಿಡ್ಡ, ಆ ಶಿವನ ಮಗಲ್ ಗಿಡ್ಡ, ಅವ ನಿಜಗುಣಾನಂದ ಮಹಾಲಕ್ಷ್ಮಿಗೆ ಬಗ್ಗೆ ಏನ್ ಮಾತಾಡೋಣ, ಸನಾತನ ಧರ್ಮದ ಬಗ್ಗೆ ಅಸಹ್ಯ ಮಾತಾಡಿದ. ಮೊದಲು ಇವರಿಂದ ಅಶಾಂತಿ ಆಗ್ತದೆ, ಮೊದಲು ಇವ್ರನ್ನ ಬೆಳಗ್ಗೆ ಹಾಕ್ಬೇಕು. ನಿಜಗುಣಾನಂದ ಶಾನೆ ಹಳ್ಳಿಯವ್ರು ಏನ್ ಅದಾರಲ್ಲ, ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು. ಮತ್ ನೋಡಿ ಯಡಿಯೂರಪ್ಪನ ನಾಟಕ ಇಲ್ಲಿ ಪಂಚಪೀಠದವರೆಗೂ ಕಾಲು ಮುಗಿದು, ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಲಿತ್ತ ಅಲ್ಲಿ ಸೈನ್. ಎಂ ಪಿ ಪಾಲ್ರಿ ಕೇಳ್ರಿ, ಎಂ ಪಿ ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ. ಯಡಿಯೂರಪ್ಪನ ತಗೊಂಡು ಹೋರಾಟ ಮಾಡಿರಲ್ಲ, ಅಥವಾ ವಿಜೇಂದ್ರ ತಗೊಂಡು ಹೋರಾಟ ಮಾಡ್ರಿ. ಹಾಗಾಗಿ ಹೋಗ್ತಾ ಆ ಕಡೆ ನೀವು ನಾವು ಹಿಂದೂಗಳರ ಬಿಜೆಪಿ ಅವ್ರು ಕೈ ಮಾಡಿದ್ದಾರೆ. ಡಬಲ್ ಗೇಮ್ ಮಾಡಿದ್ರಿ. ನಾವು ಹೋದ್ಸಲ ನೀವ್ ಯಾರು ಹೈಲೈಟ್ ಮಾಡೋದಿಲ್ಲ, ಏನ್ ಮಾಡೋದು ನೀವು ಒಳಗೊಂದು ಮುಚ್ಚಿಟ್ಕೋತಿ. ಅದಕ್ಕೆ ನಮ್ದು ವಿಡಿಯೋ ಇಟ್ಟಿ ಬಿಟ್ಟಿನ ನಾನ್ ಏನಾರು ಮಾಡಿ ನಿಮ್ಗೆ ಸಂಜೆ ಮುಂದೆ ಫೋನ್ ಮಾಡ್ತಾ ಕೆಲವೊಂದು ಚಾನಲ್ದವ್ರಿಗೆ, ವಿಜಯೇಂದ್ರ ಏನಾರು ಮಾಡಿ ಎತ್ತಾಳ ಖರಾಬ್ ಮಾಡಿ ಡೋಂಟ್ ವರಿ, ನಮ್ದೇನ್ ಕಳ್ಸೋದ್ ಕಳ್ಸ್ರಿ, ನಾವು ಬರೋಬ್ಬರಿ ಮಾಡ್ತೀವಿ ಅಂದು ಏನ್ ಮಾಡ್ತೀವಿ ಬಿಡ್ತಿತ್ತಲ್ಲ ಕೆಲವೊಂದು ಚಾನಲ್ದ. ನೀವತ್ತಲ್ಲ, ಕೆಲವೊಂದು ಚಾನಲ್ದ ಮಧ್ಯಾಹ್ನ ತನಕ ಚಲೋ ಹೊಡೆದಿರ್ತೀರಿ ಎತ್ತಾಳು. ಸಂಜೆ ಮುಂದೆ ವಿಜಯೇಂದ್ರ ಕಡೆಯಿಂದ ಏನೋ ಸಂದೇಶ ಬತ್ತು, ಏನೋ ಒಂದು ದೊಡ್ಡ ಪ್ಯಾಕೆಟ್ ಬತ್ತು, ನಿಮ್ಮದು ಟ್ಯೂನ್ ಚೇಂಜ್ ಆಗ್ತದೆ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಬಿಜೆಪಿಯಲ್ಲಿ 2,000 ರೂಪಾಯಿ ಕೊಡಬೇಕು, 2,000 ರೂಪಾಯಿ ಕೊಡಬೇಕು. 2,500 ನೋಡಿ ಎಟ್ಟ ಐಕಿ, ಒಂದು ರೂಪಾಯಿನ ಕಡಿಮೆ ಆಗಬಾರ್ದು. ಹಿಂಗ ನೀವು ಚಾನಲ್ದವ್ರು ಏನಿದ್ರಲ್ಲ, ನಮ್ಗೆ ಚಲೋ ಇಲ್ಲ ಅಂದ್ರ ನಾವು ವಿವಾದಾತ್ಮಕ ಮಾತಾಡ್ತಿದ್ರ ಅಯೋಗ್ಯದ್ರ ನಂಬಲ್ಲಿ ಬರಬಾರ್ದು. ನೀವು ವಿಜಯೇಂದ್ರ ಮನೆ ಮುನ್ನ ಹೇಳಿಲ್ಲ, ಗುಣಗಾನ ಜೈ ಜೈ ವಿಜಯೇಂದ್ರ, ನಿನ್ನ ನಾಮವು ನಮ್ಮ ಚಾನಲ್ಗೆಲ್ಲ ಲಾಭವು, ಕರುಣಿಸು
ಬೇಗನೆ ಕೊಟ್ಟು ಬ್ಯಾಗೇಜ ಜಯ ಜಯ ವಿಜೇಂದ್ರ ಅಂತ ಹೊಡಿದ್ರಿ ಮತ್ತೆ ನಮ್ಗೆ. ಸರ್ ಇನ್ನೊಂದು ಏನ್ ಹೇಳಂದ್ರ ಸಿದ್ದೇಶ್ವರ ಸ್ವಾಮೀಜಿಗಳು ಜಾಗತಿಕ ಧರ್ಮಗಳ ಸಾರಮತ ಸೂಕ್ತಿ ಅಂತ ಹೇಳಿ ಒಂದು ಬುಕ್ಕ ಬರ್ದಾರ. ಅದರಲ್ಲಿ ಲಿಂಗಾಯತ ಜಾಗತಿಕ ಧರ್ಮ ಅಂತ ಇದೆ. ಸಿದ್ದೇಶ್ವರ ಜಾಮಗಳನ್ನ ತಗೋಬೇಡ್ರಿ. ಮತ್ತೆ ಎಂ ಬಿ ಪಾಟೀಲ್ ನಾ ಹೇಳಿನಿ ಅವ್ರಿಗೆ ಸಲಹೆಗಾರರು ಏನದಾರ ಎಂ ಬಿ ಪಾಟೀಲ್ ಸಲಹೆಗಾರರು ಈ ಅಲ್ಲಿ ಹೊಲ್ಸ್ ಕೆಲಸ ಮಾಡ್ಬೇಡ್ರಿ. ಯಾರು ಸರ್ ಯಾರು ಅದಾರ ಹೋಗಿ ಅವ್ರ ಎಂ ಬಿ ಪಾಟೀಲ್ ಕೇಳ್ರಿ ನಿಮ್ ಸಲಹೆ ಏನ್ ಎಲ್ಲರೂ ಹಂಗೆ ಕ್ವಶನ್ ಮಾರ್ಕ್ ಇಟ್ಟೆ ಹೇಳ್ತಾ ಇದ್ದಾರೆ ಎಲ್ಲಾರು ಸ್ವಾಮಿಗಳು ಹೇಳಿದ್ರು ಅವ್ರು ಯಾರು ಅಂತ ಅಂದ್ರ ಅಂತವ್ರ ಹೆಸರು ತಗೋಬಾರ್ದು, ಭಾಳ ದೊಡ್ಡವ್ರಾಗ್ತಾರ. ಎಂ ಬಿ ಪಾಟೀಲ್ ಅಂತವ್ರ ಮಾತು ಕೇಳಿ ಎಂ ಬಿ ಪಾಟೀಲ್ ಹಿಂದ್ ಒಂದು ಧರ್ಮ ಹೊಡೆಯ ಒಬ್ಬ ಅದಾನ, ಒಬ್ಬ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರು ಹೊಲ ಹೊಡೆಯ ಒಬ್ಬ ಅದಾನ. ಇವ್ರಿಬ್ರು ದೊಡ್ಡ ಸಮಸ್ಯೆ ಎಂ ಬಿ ಪಾಟೀಲ್ರಿಗೆ. ಯಾವ್ದೋ ರೈತನ ಗುರ್ತಿರೋದಿಲ್ಲ, ಅವ್ನ ಹೊಲ ಒಂದು ಹಗರಣಗಳು ಆಗ್ಲಕತ್ತಲ್ಲ ಬಿಜಾಪುರನಾಗ ಭೂ ಹಗರಣಗಳು. ಅದು ಸನ್ಮಾನ್ಯ ಎಂ ಬಿ ಪಾಟೀಲ್ ಹಿಂದೆ ಅಡ್ಡಾಡೋ ಶಿಕ್ಷಣ. ಅದಕ್ಕೆ ಜಾಗೃತರಾಗ್ರಿ. ನಾ ಹಿತೈಷಿಯಾಗಿ ಹೇಳಕತ್ತೀನಿ, ನೀವು ಹಿಂಗೆ ಮಾಡ್ತಿದ್ರೆ ಮಾಡ್ರಿ, ನಾವು ಏನ್ ಮಾಡೋದು ನಾವು ಮಾಡ್ತೀವಿ. ಸರ್ ಈಗ RSS ಗೆ ಕಡಿವಾಣ ಹಾಕ್ಲಿಕ್ಕೆ ಅಂತೇಳಿ ಈಗ ಆಲ್ರೆಡಿ ಏನಂತಂದ್ರೆ ಏನು ಪಕ್ಷಾಂತರ ಇತ್ತು ಅದೆಲ್ಲ ಕಡಿವಾಣ ಕಲಬುರಗಿ ಕೂಡ ಏನಂದ್ರೆ ಒಂದು ಯುದ್ಧ ರೀತಿ ಶುರುವಾಗಿದೆ. ಯಾಕಂದ್ರೆ RSS ಗೆ ಕೋರ್ಟ್ ಕೂಡ ಪರವಾನಗಿ ಕೊಟ್ಟಿದೆ. ಆದ್ರೆ ಕೆಲವೊಂದು DSS ಸಂಘಟನೆಗಳು ಅದಕ್ಕೆ ನೇರವಾಗಿ ವಿರೋಧ ಮಾಡ್ತಾರೆ. ಅವ್ರಿಗೆ ಮಾಡಿದ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ನೋಡ್ತೀವಿ. ಅವತ್ತೇ ನಾವು ಪಕ್ಷಾಂತರ ಮಾಡ್ತೀವಿ. ನೋಡ್ರಿ, ಪಥಸಂಚಲ ಭೀಮ್ ಆರ್ಮಿ ಅಲ್ಲ, ಭೀಮ್ ಆರ್ಮಿಯವರು ಪಥಸಂಚಲ ಮಾಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಸಂವಿಧಾನಾತ್ಮಕವಾಗಿ ಅದಕ್ಕೂ ಹಕ್ಕೈತಿ. ಅವರು ಮಾಡಿ, ಅವರು ಒಂದ್ ದಿವ್ಸ ಮಾಡ್ಲಿ, ಇವರು ಒಂದ್ ದಿವ್ಸ ಮಾಡ್ಲಿ. ನೀವು ನಿಮ್ಮ ಭೀಮ್ ಆರ್ಮಿ ಒಳಗೆ ಸಾಬ್ರ ಅದಾರ, ಸಾಬ್ರನ್ನ ತಗೊಂಡು ನಿಮ್ ಭೀಮ್ ಆರ್ಮಿ ಭೀಮರಾವ್ ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಏನ್ ಹೇಳ್ಯಾರ ಅನ್ನೋದು ಜಗತ್ತಿಗೆ ಗೊತ್ತು. ಇಸ್ಲಾಂ ಅನ್ನುವಂಥದ್ದು ಮತ್ತೊಂದು ಧರ್ಮವನ್ನ ಸಹೋದರದಿಂದ ನೋಡುವುದಿಲ್ಲ. ಈ ದೇಶದಲ್ಲಿರುವಂತ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ 1944 ಹೇಳ್ಯಾರ ಅಂಬೇಡ್ಕರ್. ನೀವು ಭೀಮ್ ಆರ್ಮಿಯವ್ರ ಆ ಸಾಬನ್ನು ತಗೊಂಡೇನು ಮಾಡಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿಯ ವಿರುದ್ಧ. ಅವರ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ಮಾಡಿರಿ. ನಾ ಕೇಳ್ತೀನಿ ನಿಮ್ಗ, ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು, ಇದೇ ನಿಮ್ಮ ಇಂದಿರಾ ಗಾಂಧಿ, ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ 370 ತೆಗಿಕ್ಕಿಂತ ಮುಂಚೆ ಎಷ್ಟು MLAಗಳು MP ಗಳು SC ಇದ್ರು, ಎಷ್ಟು ಮಂದಿ SC ST ಜನಾಂಗದವರು ಸರ್ಕಾರಿ ನೌಕರಿ ಇತ್ತು. ದಾಖಲೆ ಕೊಡ್ಲಿ, ರಾಹುಲ್ ಗಾಂಧಿ ಅವ್ರು ಕೊಡ್ಲಿ, ಪ್ರಿಯಾಂಕಾ ಖರ್ಗೆ ಅವ್ರು ಕೊಡ್ಲಿ. ಕಾಶ್ಮೀರದಲ್ಲಿ SC ST ರಿಸರ್ವೇಶನ್ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ 370 ಕೊಟ್ಟಿದ್ರು. ಓನ್ಲಿ ಜನರಲ್ ಇತ್ತು, ಎಲ್ಲಾ ಮುಸಲ್ಮಾನ್ರೆ. ಯಾವುದು ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್, ಎಲ್ಲ MLA MP ಗಳು ಮುಸಲ್ಮಾನ್. ಒಬ್ಬ SC MLA ಇಲ್ಲ, ಒಬ್ಬ SC ST ಜನಾಂಗದವ MP ಇಲ್ಲ, ಒಬ್ಬ SC ST ಜನಾಂಗದವ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಮುನ್ಸಿಪಾಲಿಟಿ ಮೆಂಬರ್ ಇಲ್ಲ, ಸರ್ಕಾರಿ ನೌಕರದಾರ ಇಲ್ಲ. ಅಲ್ಲಿ ಮುಸಲ್ರು ಏನ್ ಮಾಡ್ತಿದ್ರು, ಮುಸ್ಲಿಂ ಸರ್ಕಾರಿ ಮುನ್ಸಿಪಾಲಿಟಿ ಒಳಗೆ ಕಸ ಹುಡೋದು ಪೌರ ಕಾರ್ಮಿಕರ ಅದಾರ ತಿಳ್ಕೊರಿ. ಅಕ್ಕಿಗೆ 35-40 ಸಾವಿರ ರೂಪಾಯಿ ಪಗಾರ ಬರ್ತಿತ್ತು. ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ 8-10 ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆ ಕಸ ಹುಡುಕ್ತಿದ್ರು. ಅವ್ರು 40 ಸಾವಿರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।